ಆರೋಗ್ಯ ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಜಿ ಜಾಧವ್ ಅವರ 67ನೇ ಹುಟ್ಟುಹಬ್ಬದ ಪ್ರಯುಕ್ತ ಕಲಬುರಗಿ ನಗರದ ಶ್ರೀ ಕೊರಂಟಿ ಹನುಮಾನ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹಾಗೂ ಅನ್ನಪ್ರಸಾದ ಸೇವೆ ಭಕ್ತಿ ಭಾವದಿಂದ ನೆರವೇರಿತು. ಅಭಿಮಾನಿ ಬಳಗದ ವತಿಯಿಂದ ಆಯೋಜಿಸಲಾದ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜಾಧವ್ ಅವರ ದೀರ್ಘಾಯುಷ್ಯ ಹಾಗೂ ಉತ್ತಮ ಆರೋಗ್ಯಕ್ಕಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಅವರು ಸಚಿವರಾಗಲಿ ಎಂದು ಅಭಿಮಾನಿಗಳು ಹಾರೈಸಿದರು. ಕಾರ್ಯಕ್ರಮದಲ್ಲಿ ಸಂತೋಷ್ ಆಡೆ, ಆಕಾಶ್ ರಾಠೋಡ್, ವೀರೇಶ್ ಬಿರಾದಾರ್, ಹೇಮಂತ್ ರಾಠೋಡ್, ಮಹೇಶ್ ನಾಯಕ್, ಶಂಭು, ನಾಗರಾಜ್ ಚಿಂಚೋಳಿ, ಸಚಿನ್, ವಿನೋದ್ ಚವಾಣ್, ಸುರೇಶ್ ನೆದಗಿ, ಬಸಣ್ಣ ಪಾಟೀಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವಿಶೇಷವೇನೆಂದರೆ ನಮ್ಮ ಗುಲ್ಬರ್ಗ ಜಿಲ್ಲೆಯ ಮಾಜಿ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಉಮೇಶ್ ಜಾಧವ್ ಅವರ 67ನೇ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಕೊರಂಟಿ ಹನುಮಾನ್ ದೇವರ ಮಂದಿರದಲ್ಲಿ ವಿಶೇಷ ಪೂಜೆ ಸಲ್ಲಿಸುತ್ತಾ ಮತ್ತು ಇಲ್ಲಿ ಬರುವಂಥ ಎಲ್ಲ ಭಕ್ತಾದಿಗಳಿಗೆ ಅನ್ನದಾಸೋಹ ಮಾಡಿ ಇವತ್ತು ಅವರ ಆಪ್ತ ಬಂಧುಗಳು ಮತ್ತು ಅವರ ಕಾರ್ಯಕರ್ತರು ಸೇರಿ ಇವತ್ತಿಲ್ಲಿ ಅನ್ನದಾಸೋಹ ಮಾಡಿದ್ದಾರೆ. ಮತ್ತು ಅವರ ಬರಂಥ ದಿನಗಳಲ್ಲಿ ರಾಜಕೀಯದಲ್ಲಿ ಉನ್ನತ ಹುದ್ದೆಯಲ್ಲಿ ಸೇರಲಿ ಮತ್ತು ಅವರ ಆರೋಗ್ಯ ಭಾಗ್ಯ ಉತ್ತಮ ಆಗಿರಲಿ ಅಂತ ನಾವು ಉದ್ದೇಶ ನಾವೆಲ್ಲರೂ ಇಲ್ಲಿ ಆಶಿಸುತ್ತ ಇಲ್ಲಿ ವಿಶೇಷ ಪೂಜೆಯನ್ನು ಮಾಡಿಸಿ ಅವರನ್ನ ಒಳ್ಳೆಯದನ್ನು ಬಯಸಿದ್ವಿ. ಜಯವಾಗಲಿ. ನಮ್ಮೆಲ್ಲರ ಹಿರಿಯರು ಹಾಗೂ ಎಲ್ಲರ ಮಾರ್ಗದರ್ಶಕರು ಮಾಜಿ ಸಂಸದರಾದಂಥ ಡಾಕ್ಟರ್ ಉಮೇಶ್ ಜಾಧವ್ ಸಾಹೇಬರ 67ನೇ ಹುಟ್ಟುಹಬ್ಬದ ನಿಮಿತ್ತ ಎಲ್ಲ ಯುವ ಬಳಗದ ವತಿಯಿಂದ ಕಲಬುರಗಿ ನಗರದ ಶ್ರೀ ಕೊರಂಟಿ ಹನುಮಾನ ದೇವಸ್ಥಾನದಲ್ಲಿ ಅವರ ಆರೋಗ್ಯ, ಅವರ ಬರುವಂಥ ದಿನಗಳಲ್ಲಿ ಭವಿಷ್ಯ ಉಜ್ವಲ ಎಂದು ಎಲ್ಲರೂ ಸೇರಿಕೊಂಡು ಇವತ್ತು ಒಂದು ಒಳ್ಳೆ ಪೂಜೆಯನ್ನು ಮಾಡಿದ್ದೀವಿ. ಅದಕ್ಕೆ ಆ ಪೂಜೆ ಮುಗಿಸಿ ಎಲ್ಲ ಬರೋಂಥ ಭಕ್ತರಿಗೆ ಎಲ್ಲರಿಗೂ ಪ್ರಸಾದನ ವಿತರಿಸಿವಿ. ಬರೋಂಥ ದಿನಗಳಲ್ಲಿ ಇವತ್ತಿನ ದಿವಸ ಎಲ್ಲರೂ ನೋಡ್ಬೋದು, ಕಳೆದ ಚುನಾವಣೆಯಲ್ಲಿ ಯಾವುದೋ ಒಂದು ಷಡ್ಯಂತ್ರದಿಂದ ಅವ್ರಿಗೆ ಏನೋ ಒಂದು ಸೋಲು ಅನುಭವಿಸಬಹುದು. ಬರೋಂಥ ದಿನಗಳಲ್ಲಿ ಅವೆಲ್ಲನೂ ಅಂಥ ಜನರುಗಳೆಲ್ಲನೂ ನಮ್ಮ ಉಮೇಶ್ ಜಾಧವ್ ಸಾಹೇಬ್ ಮೇಲೆ ಕೆಟ್ಟ ಕಣ್ಣು ಬೀಳಾರ್ದಂಗ ಮುಂದಿನ ಭವಿಷ್ಯದಲ್ಲಿ ಸರಿಯಾಗಬೇಕೆಂಬ ಉದ್ದೇಶದಿಂದ ಇವತ್ತು ಪೂಜೆ ಮಾಡಿ ಮುಂದಿನ ಭವಿಷ್ಯ ಉಜ್ವಲ ಎಂದು ಎಲ್ಲರೂ ಕಲ್ತಿ ಹನುಮಾನ್ ಹತ್ರ ಕೇಳ್ಕೊಂಡಿದ್ದೀವಿ. ನಮ್ಮ ನಾಯಕರಾದಂಥ ಡಾಕ್ಟರ್ ಉಮೇಶ್ ಜಾಧವ್ ಜಿ ಅವರಿಗೆ ದೇವರು ಆಯುರಾರೋಗ್ಯ ಭಾಗ್ಯ ಮತ್ತು ರಾಜಕೀಯ ಸಂಪತ್ತನ್ನು ಕರುಣಿಸಲಿ ಅನ್ನೋ ಒಂದು ಆಶಾಭಾವನೆಯೊಂದಿಗೆ ಇವತ್ತು ನಾವು ಜನ್ಮದಿನವನ್ನ ಅತಿ ಸರಳ ಹಾಗೂ ಸುಂದರವಾಗಿ ಆಚರಣೆ ಮಾಡ್ತಾ ಇದೀವಿ. ತಮಗೆಲ್ಲ ಗೊತ್ತಿರುವಂತೆ ಡಾಕ್ಟರ್ ಉಮೇಶ್ ಜಾಧವ್ ಜಿ ಅವರು ಯಾವತ್ತೂ ಸರಳ ಸಜ್ಜನಿಕೆಗೆ ಹೆಸರುವಾಸಿಯಾದಂಥವ್ರು, ಯಾವತ್ತೂ ಆಡಂಬರಕ್ಕೆ ಒತ್ತು ಕೊಟ್ಟವರಲ್ಲ. ಅಭಿಮಾನಿಗಳ ಒತ್ತಾಸೆ ಇತ್ತು ಈ ಬಾರಿಯ ಜನ್ಮದಿನವನ್ನ ಬಹಳ ಅದ್ದೂರಿಯಾಗಿ ಮತ್ತು ಆಡಂಬರದಿಂದ ಆಚರಣೆ ಮಾಡಬೇಕು ಅನ್ನೋದು. ಆದ್ರೆ ನಮ್ಮ ನಾಯಕರು ಸಾರ್ವಜನಿಕ ಹಿತಾಸಕ್ತಿಯಿಂದ ಮತ್ತು ಸಮಾಜದಲ್ಲಿ ಇತ್ತೀಚೆಗೆ ಆಗ್ತಿರುವಂತ ಕೆಲವೊಂದು ಗೊಂದಲಗಳಿಂದ ನಾವು ಆಡಂಬರಕ್ಕೆ ಒತ್ತು ಕೊಡೋದು ಬೇಡ, ಸರಳ ಹಾಗೂ ಸುಂದರವಾಗಿ ಇವತ್ತು ಸಮಾಜಕ್ಕೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಸಮಾಜಮುಖಿ ಕಾರ್ಯಗಳನ್ನು ಮಾಡುವ ಮೂಲಕ ಅನೇಕ ಸಮಾಜಮುಖಿ ಕಾರ್ಯಕ್ರಮ ಮೂಲಕ ಜನ್ಮದಿನವನ್ನ ಆಚರಣೆ ಮಾಡೋಕ್ಕೆ ನಾವೆಲ್ಲರೂ ನಿರ್ಧಾರವನ್ನು ಮಾಡಿಕೊಂಡು ಇವತ್ತು ಡಾಕ್ಟರ್ ಉಮೇಶ್ ಜಾಧವ್ ಜಿ ಅವರು ಏನು ಕೊರಂಟಿ ಹನುಮಾನ್ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸುವ ಮೂಲಕ ಅದ್ರ ಜೊತೆಗೆ ಬರುವಂತ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನ ಮಾಡುವ ಮೂಲಕ ಅದ್ರ ಜೊತೆಗೆ ಇದನ್ನು ಹೊರತುಪಡಿಸಿ ಇನ್ನೂ ಅನೇಕ ಕಡೆ ಅವರ ಅಭಿಮಾನಿಗಳು ಸಾರ್ವಜನಿಕ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುವ ಮೂಲಕ ಅವರ ಜನ್ಮದಿನವನ್ನ ಅತ್ಯಂತ ಸರಳ ಹಾಗೂ ಸುಂದರವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಈ ಮೂಲಕ ತಮ್ಮ ಮಾಧ್ಯಮ ಮೂಲಕ ನಾನು ಕಲಬುರಗಿ ಜನತೆಗೆ ತಿಳಿಪಡಿಸ್ತಾ ಇದ್ದೀನಿ. ಕಲಬುರಗಿ ಜನತೆಯ ಮನದಲ್ಲಿ ಇದೆ ಡಾಕ್ಟರ್ ಉಮೇಶ್ ಜಾಧವ್ ಜಿ ಅವರನ್ನ ಲೋಕಸಭಾ ಕ್ಷೇತ್ರದಿಂದ ನಾವು ಕಳ್ಕೊಂಡಿದ್ದು ಬಹಳ ಯೋಚನೆ ಮಾಡ್ತಿದ್ದಾರೆ. ಯಾಕಂದ್ರೆ ಒಬ್ಬ ಉತ್ತಮ ಸಂಸದೀಯ ಪಟುವಾಗಿರುವಂತ ಡಾಕ್ಟರ್ ಉಮೇಶ್ ಜಾಧವ್ ಜಿ ಅವರು ಈ ಬಾರಿ ಲೋಕಸಭೆಯಲ್ಲಿ ಇರಬೇಕಾಗಿತ್ತು ಅನ್ನೋದು ಎಲ್ಲರ ಮನಗಳಲ್ಲಿ ಮಾತು ನಡೀತಾ ಇದೆ. ಬಹುಶಃ ಏನು ಮುಂದಿನ ದಿನಮಾನಗಳಲ್ಲಿ ಡಾಕ್ಟರ್ ಉಮೇಶ್ ಜಾಧವ್ ಜಿ ಅವರು ಲೋಕಸಭಾ ಸಂಸದರಾಗಿ ಮುಂದೆ ಸಚಿವರಾಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅನ್ನೋ ಮೂಲಕ ಜನರಲ್ಲಿ ನಾಡಿ ಮಿಡಿತವನ್ನು ನಾವು ಹೇಳ್ಬೋದು. ಈಗ ಮತ್ತೊಮ್ಮೆ ಡಾಕ್ಟರ್ ಉಮೇಶ್ ಜಾಧವ್ ಜಿ ಅವರಿಗೆ ನಮ್ಮೆಲ್ಲ ಅಭಿಮಾನಿ ಬಳಗದ ವತಿಯಿಂದ ಟೀಮ್ ಉಮೇಶ್ ಜಾಧವ್ ವತಿಯಿಂದ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿ ಅವರಿಗೆ ದೇವರ ಆಯುರಾರೋಗ್ಯ ಕರುಣಿಸಲಿ ಎಂದು ಹಾರೈಸುತ್ತೇವೆ.